ಕೇಕ್ ಅಂದ್ರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ. ದೊಡ್ಡವರಿಂದ ಹಿಡಿದು ಮಕ್ಕಳವರೆಗೂ ಎಲ್ಲರಿಗೂ ಕೇಕ್ ಅಂದ್ರೆ ತುಂಬಾ ಇಷ್ಟ. ಕೇಕ್ ಅಂದ್ರೆ ಮಕ್ಕಳ ಫೇವ್ರೇಟ್, ದೊಡ್ಡವರಿಗೂ ಅಷ್ಟೇ ಇಷ್ಟ. ಆದ್ರೆ ಮನೆಯಲ್ಲಿ ಮಾಡಿದ ಕೇಕ್ಗೆ ಇರುವ ರುಚಿಯೇ ಬೇರೆ. ಅದರಲ್ಲೂ ಇವತ್ತು ನಾನು ಮಾಡ್ತಾ ಇರುವಂತಹ ಈ ಕೊಕೊನೆಟ್ ಕೇಕ್ ತುಂಬಾ ಸಾಫ್ಟ್, ಸ್ಪಂಜಿ ಮತ್ತು ತುಂಬಾ ರುಚಿಯಾಗಿರುತ್ತೆ. ಇದನ್ನ ಮನೆಯಲ್ಲಿ ತುಂಬಾ ಸುಲಭವಾಗಿ ಮಾಡಬಹುದು. ಹಾಗಾದ್ರೆ ಹೇಗ್ ಮಾಡೋದು ಅಂತ ಹೇಳಿ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನಿಲ್ಲಿ ಎಳನೀರು ಗಂಜಿ ಕೊಂಬರಿಗಿಂತ ಸ್ವಲ್ಪ ದಪ್ಪವಿರುವಂತಹ ತೆಂಗಿನ ತುರಿಯನ್ನ ಬಳಸ್ಕೊಂಡಿದ್ದೀನಿ. ನಿಮ್ಮ ಬಳಿ ಅದಿಲ್ಲ ಅಂತ ಅಂದ್ರೆ ನಾರ್ಮಲ್ ತೆಂಗಿನಕಾಯಿ ಕೊಬ್ಬರಿಯನ್ನ ಕೂಡ ಬಳಸಬಹುದು. ಇಲ್ಲಿ ನಾನು 2 ತೆಂಗಿನಕಾಯಿ ಕೊಬ್ಬರಿಯನ್ನ ತಗೊಂಡಿದ್ದೀನಿ. ಇದನ್ನ ನಾನು ಸಣ್ಣದಾಗಿ ತುಂಡಾಗಿ ಮಾಡಿಕೊಂಡು ಇದನ್ನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಎಳನೀರು ಅಥವಾ ಕಾಯಿ ನೀರು ಇದ್ರೆ ಅದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಹಾಕಿ ಅದಕ್ಕೆ 1 ಏಲಕ್ಕಿ ಹಾಕಿ ಇದನ್ನ ನುಣ್ಣಗೆ ರುಬ್ಕೊಬರ್ಬೇಕು. ಓಕೆ, ಇದು ರುಬ್ಕೊಬರೋಣ. ಆನಂತರ ಇದಕ್ಕೆ ಬೇಕಾಗಿರುವಂತಹದ್ದು ಒಂದು ಬೌಲ್ ತಗೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಆನಂತರ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬಿಸಿಯಾಗಿರುವಂತಹ ನೀರನ್ನು ತಗೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಗಟ್ಟಿಯಾಗಿ ಬರಬೇಕು. ಅದು ತುಂಬ ಸಾಫ್ಟು ಅಲ್ಲ, ತುಂಬ ದಪ್ಪನೂ ಅಲ್ಲ, ಈ ರೀತಿಯಾಗಿ ಬರಬೇಕು. ಇದು ಮಿಕ್ಸ್ ಮಾಡುವಾಗ ಗಂಟಾಗ್ಬಿಡುತ್ತೆ. ಸೊ ಹುಷಾರಾಗಿ ಗಂಟು ಇಲ್ಲದೆ ಇರುವ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಒಂದು ಪಾತ್ರೆ ಇಟ್ಟು ಅದಕ್ಕೆ 1/4 ಲೀಟ್ರಷ್ಟು ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿದ ನಂತರ 1 ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕುದಿ ಬಂದ ತಕ್ಷಣ ಇದಕ್ಕೆ ನಾನಿವಾಗ ರುಬ್ಕೊಂಡಿರುವಂತಹ ಕೊಕೊನಟ್ ಅಂದ್ರೆ ಏನು ಕೊಬ್ಬರಿಯನ್ನ ರುಬ್ಕೊಂಡಿದ್ವಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಕೊಬ್ಬರಿ ಹಾಕಿದ ನಂತರ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟಿನ ಕ್ರೀಮ್, ಆ ಕ್ರೀಮ್ನ ಹಾಕ್ತಾ ಇದ್ದೀನಿ. ಆನಂತರ ಇದನ್ನ ಒಂದು 5 ನಿಮಿಷ ಮಿಕ್ಸ್ ಮಾಡಬೇಕು. ಇನ್ನೇನು ಇದು ಸ್ವಲ್ಪ ಬಿಸಿ ಆಯಿತು, ಇನ್ನೇನು ಕುದಿ ಬರುತ್ತೆ ಅನ್ನೋ ಟೈಮಲ್ಲಿ ಇದಕ್ಕೆ ನಾನು 10 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಕೂಡ ಆ್ಯಡ್ ಮಾಡಬಹುದು. ಓಕೆ, ಆ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಅದು ಆಟೋಮೆಟಿಕ್ಲಿ ಕಲರ್ ಚೇಂಜ್ ಆಗುತ್ತೆ. ನೋಡಿ, ಈ ಥರ ಬರ್ತಾ ಹೋಗುತ್ತೆ, ದಪ್ಪನಾಗುತ್ತೆ, ಜೊತೆಗೆ ಈ ಥರ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ನೋಡಿ, ಈ ಥರ ಕಲರ್ ಚೇಂಜ್ ಆದ ನಂತರ ನೋಡಿ, ಆ ನಂತರ ಒಂದು ಪಾತ್ರೆ ತಗೊಂಡು ಅದಕ್ಕೆ ನೀಟಾಗಿ ತುಪ್ಪವನ್ನು ಸವರ್ಕೋಬೇಕು. ಆನಂತರ ಈ ಥರ ಕುದಿ ಬಂದು ಈ ಥರ ಗಟ್ಟಿ ಆದ ತಕ್ಷಣ ಆ ಪಾತ್ರೆಗೆ ಇದಿಷ್ಟನ್ನು ಸುರಿಬೇಕು. ಇದನ್ನ ಈಗ 8 ಅವರ್ ಕಾಲ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಆನಂತರ 8 ಅವರ್ ನಂತರ ಓಪನ್ ಮಾಡಿ ನೋಡಿದ್ರೆ ನಮಗೆ ಬ್ಯೂಟಿಫುಲ್ ಆಗಿರುವಂತಹ ಕೇಕ್ ರೆಡಿ ಆಗುತ್ತೆ. ಸೊ ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ಕಲರ್ ಕೂಡ ಇಲ್ಲ, ತುಂಬ ಚೆನ್ನಾಗಿದೆ. ಒಂದ್ಸತಿ ನೀವು ಟ್ರೈ ಮಾಡ್ಕೊಳ್ಳಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ದೊಡ್ಡವ್ರಿಗೆ ಇಷ್ಟ ಆಗುತ್ತೆ ಅಂದಮೇಲೆ ಮಕ್ಕಳಿಗೆ ಇಷ್ಟ ಆಗದೆ ಇರುತ್ತಾ? ಸೊ ಬರ್ತ್ಡೇ ಏನಾದರೂ ಬಂತು ಅಂದರೆ ಟೆನ್ಷನ್ನೇ ಬೇಡ, ಈ ರೀತಿಯಾಗಿ ಆರಾಮಾಗಿ ಮಾಡ್ಕೋಬೋದು. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.